ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗಿನಿಂದ 70 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದೆ. ಅವರು ಏನು ಮಾಡಿದ್ದಾರೆ ಇದೆಲ್ಲ ಜನಕ್ಕೆ ಗೊತ್ತು. ಗರೀಬಿ ಹಟಾವ್ ಎಂದು ಹೇಳಿ ಇಂದಿರಾ ಗಾಂಧಿಯವರು 10 ರಿಂದ 15 ವರ್ಷಗಳ ಕಾಲ ಅಧಿಕಾರ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದೇವೆ ಎಂದು ಹೇಳಿ 70 ವರ್ಷ ಅಧಿಕಾರ ಮಾಡಿದ್ದಾರೆ. ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಎಂದು ತಾವು ಹೇಳಬೇಕು ಎಂದು ಸಚಿವ ಸಂತೋಷ್ ಲಾಡ್ಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಟಾಂಗ್ ಕೊಟ್ಟರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಮ ಮಂದಿರ ವಿಚಾರ ಬಿಟ್ಟು ಕಾಂಗ್ರೆಸ್ನವರಿಗೆ ಬೇರೆ ಇಲ್ಲ. ಪದೇ ಪದೇ ರಾಮ ಮಂದಿರದ ಬಗ್ಗೆ ಮಾತನಾಡುವುದನ್ನ ಬಿಟ್ಟು ಉಳಿದ ಇಮೇಜ್ ಉಳಿಸಿಕೊಳ್ಳಲಿ. ಅವರಿಗೆ ರಾಮ ಮಂದಿರ ಕಟ್ಟಲು ಯೋಗ್ಯತೆ ಇಲ್ಲ, ಮಾತನಾಡುವುದನ್ನ ಬಿಡುವುದಿಲ್ಲ. ಕಾಂಗ್ರೆಸ್ನವರು ಗರೀಬಿ ಹಟಾವ್ದಿಂದ ಎಷ್ಟೋ ಜನ ಬಡತನದಿಂದ ಹೊರಗೆ ಬಂದ್ರು. ನಮ್ಮ ಜೊತೆ ಸ್ವಾತಂತ್ರ್ಯ ಪಡೆದ ಜಪಾನ್, ಚೀನಾ ಎಷ್ಟೋ ಮುಂದುವರಿಯುತ್ತಿವೆ. ನಾಶವಾದ ದೇಶಗಳು 30 ವರ್ಷದಲ್ಲೇ ಮತ್ತೆ ಎದ್ದು ನಿಂತಿವೆ. ಆದ್ರೆ ಕಾಂಗ್ರೆಸ್ 70 ವರ್ಷ ಏನು ಮಾಡಿದೆ? ನಾವು ಬಂದಾಗಿನಿಂದ ರಾಷ್ಟ್ರೀಯ ರಸ್ತೆಗಳು ಮಾಡಿದ್ದೇವೆ. ವಾಜಪೇಯಿ ಅವರು ಇದ್ದಾಗ ಉತ್ತಮವಾದ ರಸ್ತೆ ನಿರ್ಮಾಣ ಮಾಡಿದ್ದೇವೆ. ಆದ್ರೆ ಇವರು ಏನು ಮಾಡಿದ್ದಾರೆ ಎಂದು ಪ್ರಶ್ನಿಸಿದರು. ಇವರು 60-70 ವರ್ಷ ಆಡಳಿತ ಮಾಡಿದ್ದಾರೆ ಕಾಂಗ್ರೆಸ್ನವರು. ಅವಾಗ ಯಾರ್ಯಾರು ಅವ್ರು ಹುಚ್ಚು ಮಾಡ್ಯಾರಂತ ಅವರು ಜನರಿಗೆಲ್ಲ ಗೊತ್ತಿದೆ. ಗರೀಬಿ ಹಟಾವ್ ಅಂತ ಇಂದಿರಾ ಗಾಂಧಿ ಹೇಳಿದರು. ಯಾವಾಗ 34 ವರ್ಷ ಇದೆ ಗರೀಬಿ ಹಟಾವ್ ಅಂತ ಹೇಳಿ ಒಂದು 10-15 ವರ್ಷ ಆಡಳಿತ ಮಾಡಿದ್ರು ಅವರೆಲ್ಲ. ಮತ್ತು ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿವಿ ಬ್ರಿಟಿಷರಿಂದ ಅಂತ ಹೇಳಿ ಅದರ ಹೆಸರ ಮೇಲೆ ಒಂದು 60-70 ವರ್ಷ ಮಾಡಿದ್ರು ಆಡಳಿತ. ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ನವರು ಈ ಗರೀಬಿ ಹಟಾವ್ ಅಂತ ಹೇಳಿದ್ರಲ್ಲ ಇಂದಿರಾ ಗಾಂಧಿಯವರು, ಹಾಗಾದ್ರೆ ಬಡತನದ ರೇಖೆಯಿಂದ ಎಷ್ಟು ದಿನ ಹೊರಗೆ ಬಂದರು? ಕಾಂಗ್ರೆಸ್ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಬಡತನ ರೇಖೆಯಿಂದ ಹೊರಗೆ ಬಂದವರು ಎಷ್ಟು? ಇದಕ್ಕೆ ಉತ್ತರ ಕೊಡಲಿ. ಮತ್ತು ಯಾವುದೇ ಮೂಲಭೂತ ಸೌಕರ್ಯವನ್ನು ಡೆವಲಪ್ ಮಾಡಲೇ ಇಲ್ಲ ಇಡೀ ದೇಶದಲ್ಲಿ. ನಮ್ಮ ಜೊತೆ ಸ್ವಾತಂತ್ರ್ಯ ಪಡ್ಕೊಂಡಂಥ ಜಪಾನು ಎಷ್ಟು ಮುಂದುವರಿತು ಕೇವಲ ಕೆಲವೇ ವರ್ಷಗಳಲ್ಲಿ. ಚೀನಾ ಎಷ್ಟು ಮುಂದೆ ಬಂದಿದೆ. ಬೇರೆ ಬೇರೆ ದೇಶಗಳು ಎಲ್ಲವೂ ನಾಶ ಆಗಿ ಹೋದಂಥ ದೇಶಗಳು ಕೇವಲ 34 ವರ್ಷದಲ್ಲಿ ಎದ್ದು ನಿಲ್ತಾವೆ ಅಂತಂದರೆ, ಇವರು ದುರಾಡಳಿತದಿಂದ ಭಾರತ ಯಾವುದೇ ಪ್ರೋಗ್ರೆಸ್ ಆಗಲಿಲ್ಲ. ಆರ್ಥಿಕ ಸ್ಥಿತಿ ಏನಾಯಿತು? ಅವ್ರ ಅಧಿಕಾರ ಬಿಟ್ಟುಕೊಟ್ಟಾಗ 10ನೇ ಸ್ಥಾನದಲ್ಲಿ ಇತ್ತು ಆರ್ಥಿಕವಾಗಿ. ಇವತ್ತು 4ನೇ ಸ್ಥಾನಕ್ಕೆ ಬಂದಿದೆ. ಇನ್ನೂ ಕೆಲವೊಂದು ವರ್ಷ ಹೋದರೆ 3ನೇ ಸ್ಥಾನಕ್ಕೆ ಬರ್ತದೆ. ಬಲಾಢ್ಯ ರಾಷ್ಟ್ರಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ತದೆ. ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಆಗಿದೆ. ಎಲ್ಲ ಕಡೆ ನ್ಯಾಷನಲ್ ಹೈವೇ ಆಗಿದ್ದಾವೆ. ವಾಜಪೇಯಿ ಅವರು ಬಂದಾಗ, BJP ಸರ್ಕಾರ ಬಂದಾಗ, ವಾಜಪೇಯಿ ಅವರು ಬಂದಾಗ 4 ಲೈನ್ 6 ಲೈನ್ ರಸ್ತೆಗಳು ನಿರ್ಮಾಣ ಆಗಿತ್ತು. ಆವಾಗೇ ನಾವು ಒಂದೇ ಹೇಳ್ತೀನಿ, ಇವತ್ತು ಹುಬ್ಳಿಯಿಂದ ಬೆಂಗಳೂರು ಹೋಗ್ಬೇಕಾದ್ರೆ ಸಿಂಗಲ್ ರಸ್ತೆದಾಗ ಹೋಗ್ತಿದ್ದೀವಿ ನಾವು. ಸಿಂಗಲ್ ರಸ್ತೆ 7-8 ತಾಸು ಹೋಗ್ತಿದ್ದೀವಿ ನಾವು. ವಾಜಪೇಯಿ ಅವರು ಬಂದ ಮೇಲೆ 6 ಲೈನ್ ರಸ್ತೆ ಆಯ್ತು. ಮತ್ತೀಗ ಎಕ್ಸ್ಪ್ರೆಸ್ ಹೈವೇ ಆಗಿದ್ದಾವೆ. ಹಾಗಾದರೆ ಇದು ಕಾಂಗ್ರೆಸ್ ಅವ್ರು ಯಾಕೆ ಮಾಡಲಿಲ್ಲ? ಬರೀ ರಾಮ ಮಂದಿರ ಅಷ್ಟೇ ಅಲ್ಲ, ಇವ್ರಿಗೆ ಬರೀ ರಾಮ ಮಂದಿರ ಅಷ್ಟೇ ಕಾಣಾಕತ್ತೀವಿ. ಆ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೂ ನಿಮಗಾಗಲಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಒಂದು ಮ್ಯಾನಿಫೆಸ್ಟೋ ತೆಗೆದು ನೋಡ್ರಿ. ನಾವು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದು ಹಾಕಿದ್ರು. ಮತ್ತು ಭವ್ಯವಾದಂಥ ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ತೀವಿ, ಎಸ್ ಮ್ಯಾನಿಫೆಸ್ಟೋದಲ್ಲಿ ಅದು ಆಯಿತು. ಮತ್ತು ಎಲ್ಲೆಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಬಡವರಿಗೆ ಏನು ಅನುಕೂಲ ಮಾಡಬೇಕು, ರೈತರಿಗೆ ಏನು ಅನುಕೂಲ ಮಾಡಬೇಕು, MSP ಇವತ್ತೇನು ಹೋರಾಟ ನಡೀತಲ್ಲ, ಮಿನಿಮಮ್ ಸಪೋರ್ಟ್ ಪ್ರೈಸ್, ಅತಿ ಹೆಚ್ಚು ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಮೋದಿಯವ್ರ ಕಾಲದಲ್ಲಿ. ಇಂದ ಅರ್ಥ ಮಾಡ್ಕೋಬೇಕು ಸಂತೋಷ್ ಲಾಡ್ ಅವರು. ಹೀಗಾಗಿ ಮತ್ತು ಈಗ ಹೇಳ್ತಾರೆ ರಾಮ ಮಂದಿರ ಯಾವ ಜಾಗದಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿಲ್ಲ ಅಂತ. ಹಾಗಾಗಿ ರಾಮ ಮಂದಿರ ಉದ್ಘಾಟನೆ ಟೈಮ್ದಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ನೀವು ಯಾರೋ ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೊಡ್ಬೇಕಾಗಿತ್ತಲ್ಲ. ಇವ್ರು ಎಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿಲ್ಲ ಅಂತ. ಎಲ್ಲ ಮುಗಿದ ಮೇಲೆ ಈಗ ರಾಮ ಮಂದಿರ ಕಟ್ಟಿ ಮೋದಿಯವರ ಒಂದು ಎಲ್ಲ ಕಡೆ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ರಾಮ ಮಂದಿರ ಕಡೆ ಎಲ್ಲ ಕಡೆ ಇವತ್ತು ಜನರ ಲಕ್ಷ್ಯ ಹೋದಂಥ ಸಂದರ್ಭದಲ್ಲಿ ಅನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಇದೆಲ್ಲ ಹೇಳಿಕೆಗಳು ಬರ್ತಾವೆ. ಜನ ಇದನ್ನು ನಂಬುವುದಿಲ್ಲ. 60-70 ವರ್ಷ ಆಡಳಿತ ಮಾಡಿದಿಲ್ಲ, ಜನ ನಿಮ್ಮನ್ನು ನಂಬ್ತಾ ಇಲ್ಲ. ಈಗೇನು 45 ಸೀಟು ಬಂದಾವಲ್ಲ ಲೋಕಸಭೆಯಲ್ಲಿ, ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ ಹೊರತು ಈ ರೀತಿ ಬೇರೆ ಬೇರೆ ರಾಮ ಮಂದಿರ ಮತ್ತೊಂದು ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ. ಬಿಲ್ವ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ಟಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719.